ಸಮ್ಮೇಳನ ಭಾಳ ಮುಖ್ಯ. ಯಾಕೆಂದರೆ ಸಮ್ಮೇಳನ ಇದ್ದರೆ ನಾವೆಲ್ಲ ಕಂಪ್ಲೀಟ್ ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ. ಜೊತೆಗೆ ಎಲ್ಲರೂ ಜೊತೆಗೆ ಫ್ರೆಂಡ್ಶಿಪ್ಪು ಫೆಟರ್ನಿಟಿ ಏನಿದೆ ಎಲ್ಲ ಒಬ್ರಿಗೊಬ್ಬರು ಮೀಟ್ ಮಾಡ್ತೀವಿ. ಇಲ್ಲಾಂದರೆ ಬೆಳಗಾವಿನಾಗ ಇದ್ದಾರನ್ನ ಅಥವಾ ಬೆಂಗಳೂರಿನಾಗ ಇದ್ದಾರನ್ನ ಯಾರನ್ನೂ ಕಾಣೋಕ್ಕಾಗೋದಿಲ್ಲ. ಇದೊಂದು ಭಾಳ ಸುಸಂದರ್ಭ. ಎಷ್ಟು ಆತ್ಮೀಯವಿದ್ದಾವೆ. ಫಾರ್ ಎಕ್ಸಾಂಪಲ್ ಏನು ನಮ್ಮ ಅಕ್ಕಪಕ್ಕದಿದ್ದಾರೆ ಎಲ್ಲ ನಮ್ಮ ಆತ್ಮೀಯ ಗೆಳೆಯರು. ಈಗ ಒಂದು ನಮ್ಮ ಎಕ್ಸ್ಚೇಂಜ್ ಆಫ್ ಥಾಟ್ಸು ಮತ್ತು ಯಾರಿಗೂ ಒಂದು ಈಗೋಯಿಸಮ್ ಇಲ್ಲ ಇಲ್ಲಿ. ಎಲ್ಲ ಆರ್ಥೋಪೆಡಿಕ್ಸು ನೀವು ಕೇಳಿದಂಗೆ ಆರ್ಥೋಪೆಡಿಕ್ಸ್ ಮನುಷ್ಯನಿಗೆ ಹೆಂಗೆ ಗೊತ್ತಾ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಅದರೊಳಗೆ ಇರುವುದು 106 ಬಯಕೆ ಅಂತ. ಮೂಳೆ ಮಾಂಸದ ತಡಿಕೆ ಇಲ್ಲಿರೋದು ನಿಮ್ಮ ದೇಹ ಎಲ್ಲಿರುತ್ತೇವೆ, ಆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಇಂಪಾರ್ಟೆಂಟು. ನೀನು ನಿಂತಿರೋದು ಈಗ ಅದಕ್ಕೆ ಅದೇ ಆರ್ಥೋಪೆಡಿಕ್ಸ್ ಹೇಳುತ್ತದೆ. ಈ ಇದರಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಬೋನ್ಸ್ಗಳು ಹೆಂಗಿರ್ತವೆ, ಅಸ್ಥಿ ಚಿಕಿತ್ಸಾ ಅಂತ ಏನು ಹೇಳ್ತೀವಿ, ಅಸ್ಥಿ ಎಲುಬು ಕೀಲು ಚಿಕಿತ್ಸೆ ಭಾಳ ಮುಖ್ಯವಾದ ಅಂಗ. ಮೊದಲು ಒಂದು ಸರ್ತಿ ಏನು ಬರೀ ಜನರಲ್ ಸರ್ಜರಿ ಒಳಗಡೆ ಎಲ್ಲ ಸೇರ್ಕೊಂಡಿದ್ವು. ಆನ್ಸಿಲರಿ ಡಿಪಾರ್ಟ್ಮೆಂಟು ENT ಇರ್ಬೋದು, ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ಒಂದು ಕಡೆ ಇತ್ತು. ಈಗ ಸುಮಾರು 90ನೇ ಇಸ್ವಿಯಿಂದ ನಾವು ಏನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೊದಲನೇ ದಿವಸದಿಂದ ನಾನು ಈ ಸಂಘಕ್ಕೆ ಮೆಂಬರ್ ಆಗಿದ್ದೆ. ನಮ್ಮ ಸೀನಿಯರ್ ಪ್ರೊಫೆಸರ್ಸ್ಗಳು ಪರ್ಟಿಕ್ಯುಲರ್ಲಿ ಡಾಕ್ಟರ್ ಹನುಮಂತಯ್ಯನವರು ಮತ್ತು ಡಾಕ್ಟರ್ ಟಿ ವಿ ಮರಿಯಪ್ಪ, ನಾಗಲಿಂಗ್ ಶೆಟ್ಟರು, ಶಿವಪ್ರಕಾಶು, ಈರಪ್ಪ ರೆಡ್ಡಿ, TR ನಾಗರಾಜು. ನಮಗಂತೂ TR ನಾಗರಾಜ್ ಕಂಡು ಭಾಳ ಆತ್ಮೀಯವೆಲ್ಲ. ಅವರು ಈಗ ಕೆಲವು ಜನರಲ್ಲಿ ಭಾಳಷ್ಟು ಜನ ಇಲ್ಲ ಇವಾಗ, ಆದರೆ ಅವ್ರ ನೆನಪು ಮಾತ್ರ ಎಂದು ಅಳಿಸಿ ಹೋಗೋದಿಲ್ಲ. ಇದು ಭಾಳ ಅಸ್ಥಿ ಚಿಕಿತ್ಸೆ ಬಗ್ಗೆ ಭಾಳ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ. ಆದ್ದರಿಂದ ನನ್ನ ಅನಿಸಿಕೆ, ಆರ್ಥೋಪೆಡಿಕ್ಸ್ ಈಸ್ ಎನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್, not only from the point of trauma or any other line of management and treatment. Very, very important. And nowadays, orthopedics is on demand for the post-graduate seat. Thank you for asking me.